टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗೋಕಾಕಲ್ಲಿ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಬಂದೂಕು ಹಾರಿಸಿದ್ದಾರೆ ಸರ್ ಬಹಿರಂಗವಾಗಿ. ಅದೇ ಅದಕ್ಕೆಲ್ಲ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಅವ್ರದ್ದು ಏನೋ ಒಂದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ತಗೊಳ್ತಾರೆ ಸರ್. ಆಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ, ಅಕ್ರಮ ಗಣಿಗಾರಿಕೆ ಸರ್ ತಮ್ಮನ್ನು ಕೂಡ ಮೆಂಬರ್ ಮಾಡಿದಾರ. ಎಚ್ ಕೆ ಪಾಟೀಲ್ರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ವಿಷಯಗಳನ್ನು ತಂದಿದ್ರು. ಅವರು ಒಂದು ಪತ್ರನೂ ಕೂಡ ಬರೆದಿದ್ರು. ಅದರ ಬಗ್ಗೆ ಹಿಂದೆ ಅವರೇ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅವರೇ ಅಧ್ಯಕ್ಷರಿದ್ದರು. ಸೊ ಇದನ್ನು ಪ್ರಸ್ತಾಪ ಮಾಡಿದಾಗ ಅದನ್ನು ಚರ್ಚೆ ಮಾಡಿ ನೀವೇ ಅಧ್ಯಕ್ಷರಿದ್ರಿ, ಇದನ್ನು ಹಾಗೆ ಮುಂದುವರಿಸಿ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತರೋದಕ್ಕೆ ಸಲಹೆ ಕೊಡಿ ಸರ್ಕಾರಕ್ಕೆ ಅಂತೇಳಿ ಒಂದು ಸಬ್ ಕಮಿಟಿಯನ್ನು ಮಾಡಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ. ಅವರಿಗೆ ಒಂದಿಷ್ಟು ಚರ್ಚೆ ಮಾಡಿ ಏನು ಸಾಧಕ ಬಾಧಕಗಳು ಸ್ಟೇಟಸ್ ಏನಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಸ್ಟೇಟಸ್ ಇದೆ, ಅವರು ಥೌಸಂಡ್ಸ್ ಆಫ್ ಕ್ರೋರ್ಸ್ ರುಪೀಸ್ ವರ್ತು ಪ್ರಾಪರ್ಟಿಯನ್ನೆಲ್ಲ ಅವರು ನೇಮ್ ಮಾಡಿದ್ದಾರೆ. ನೇಮ್ ಅಂದರೆ ಅಷ್ಟು ಇದೆ ಅನ್ನೋ ಥರ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕಾಗಿ ಅದನ್ನು ಸಬ್ ಕಮಿಟಿಯ ಜವಾಬ್ದಾರಿ ಈಗ ರೆಕಮೆಂಡ್ ಮಾಡೋದಕ್ಕೆ. ರಿಕವರಿ ಕಮಿಷನ್ ಕೂಡ ಮಾಡಬೇಕು ಅಂತ ಅದೇ ಅದರಲ್ಲಿ ಪಾರ್ಟ್ ಆಫ್ ದಟ್ ಈಸ್ ರಿಕವರಿ ಕಮಿಷನ್. ಸರ್ ಆದಷ್ಟು ಯಾವಾಗ ಮೀಟಿಂಗ್ ಕರೀಬೋದು ಸರ್? ಗೊತ್ತಿಲ್ಲ, ಅಧ್ಯಕ್ಷರು ಎಚ್ ಕೆ ಪಾಟೀಲ್ ಯಾವಾಗ ಕರೀತಾರೋ ಅವಾಗ ನಾವು ಅಟೆಂಡ್ ಮಾಡ್ತೀವಿ.